ಜಾಮೀನು ಸಿಗಬೇಕು ಅಂತಂದ್ರೆ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡ್ಕೋಬೇಕಾಗುತ್ತೆ ಹಿರಿಯ ಅಧಿಕಾರಿಗಳು. ಪೊಲೀಸರಿಗೆ ಅನಿಸ್ಬಾರ್ದು ನೀನೇನು ದೊಡ್ಡ ಪುಡಾಂಗ ಅಂತ. ಪೊಲೀಸರಿಗೆ ಇವ್ರು ಹೇಳ್ತಾ ಇರ್ತಾರೆ ನಿನ್ನ ದೊಡ್ಡ ಪುಡಾಂಗ ಅಂತ ಅನಿಸ್ಬಾರ್ದು, ತಗಡೆ ಅಂತ ಅನ್ನೋ ರೀತಿಯಲ್ಲಿ ಕೂಡ ಅನಿಸ್ಬಾರ್ದು. ಇರೋ ಡೈಲಾಗ್ ಹೊಡಿತಾರಲ್ಲ ಪುಡಾಂಗ ತಗಡ ಅಂತ ಹಂಗೆ ಹೇಳಿದ್ರೆ ಆಗಲ್ಲ ಒಳಗೆ. ಓಕೆ, ಈಗ 50 ದಿವಸ ಆಯಿತು, ಯಶಸ್ವಿ 50ನೇ ದಿನ. ಈಗ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಇನ್ನು 40 ದಿನ ಬಾಕಿ ಇದೆ, ಅಂದರೆ ಅಲ್ಲಿ ತನಕ 90 ಡೇಸ್. ಈ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಇದಕ್ಕೆಲ್ಲ 6 ತಿಂಗಳು ಟೈಮ್ ಇದೆ, ತುಂಬ ಕೆಲಸ ಇರುತ್ತೆ. ಇದಕ್ಕೆ 3 ತಿಂಗಳು, ಅದಕ್ಕೆ 6 ತಿಂಗಳು, ಇನ್ನಿತರದ್ದೆಲ್ಲ 2 ತಿಂಗಳು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ರೆಡಿ ಆಗ್ತಾ ಇದೆ, ಆರೋಪ ಪಟ್ಟಿ ಅದಾದ ನಂತರ ಕೇಳಬೇಕು ಇವರು ಜಾಮೀನು ಕೊಡ್ಬೋದೇ ಇಲ್ವಾ ಅಂತೇಳಿ. ನಾನು ಅದೇ ಅವತ್ತಿಂದ ಹೇಳ್ತಾ ಇದ್ವಿ, ಈ ಲಾಯರ್ಗಳು ತಪ್ಪು ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಊಟ ಕೊಡಿ 4 ಸಲ ಹಾಕೋದು ಅದು ನಡೆಯಲ್ಲ. ಈಗ ನೀವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಇಟ್ಕೊಳ್ಳಿ, 1 ತಿಂಗಳಲ್ಲಿ 4 ಸಲ ಹೋಗ್ಬಿಟ್ಟು ರಜೆ ಬೇಕು ರಜೆ ಬೇಕು ರಜೆ ಬೇಕು ಅಂದ್ರೆ ರಜೆನೇ ಕೊಡಲ್ಲ. ಹಂಗಾಗುತ್ತೆ. ಕಾನೂನಲ್ಲಿ ಸ್ವಲ್ಪ ಅದೇ ಸಾಮ್ಯತೆಗಳು ಬರುತ್ತೆ, ಪದೇ ಪದೇ ಕೇಳ್ತಾರೆ ನೋಡಿ. ಈಗ ಚಾರ್ಜ್ ಶೀಟ್ಗೆ ಏನು ರೆಡಿ ಆಗ್ತಾ ಇದೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆಯ ದೃಶ್ಯಗಳು ದೊರೆತಿದೆ, ಹಲ್ಲೆ ಮಾಡಿರೋದು. ಶೆಡ್ ಹೊರಗಿನ CCTV ದೃಶ್ಯಾವಳಿಗಳು ಸಿಕ್ಕಿದೆಯಂತೆ. ಅಲ್ಲಿ 17 CCTV ಏನಂತೆ. ಕಿಡ್ನಾಪ್